Hi, welcome to Mastermind, where truth meets clarity. ಹಿಂದಿನ ಎಪಿಸೋಡ್ನಲ್ಲಿ ನಾವು ಅಗ್ನಿ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ಕಾನ್ಸೆಪ್ಟ್ ವಾಯು. ಕೆಲವೊಮ್ಮೆ ಉಸಿರು ಸ್ಮೂತ್ ಆಗಿರಲ್ಲ, ದೇಹ ಅನ್ಕಂಫರ್ಟಬಲ್ ಆಗುತ್ತೆ, ಯಾವ ಡಿಸೀಸ್ ರಿಪೋರ್ಟ್ ಕೂಡ ಇರಲ್ಲ, ಆದರೂ ಇಂಬ್ಯಾಲೆನ್ಸ್ ಅನಿಸುತ್ತೆ. ವೇದಗಳು ಇದನ್ನು ಸಿಕ್ನೆಸ್ ಅಂತ ಹೇಳಲ್ಲ. ವೇದಗಳಲ್ಲಿ ಈ ಡಿಸ್ಟರ್ಬೆನ್ಸ್ನ ಮೂವ್ಮೆಂಟ್ ಇಂಬ್ಯಾಲೆನ್ಸ್ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಆ ಮೂವ್ಮೆಂಟ್ ಪ್ರಿನ್ಸಿಪಲ್ನ ವಾಯು ಅಂತ ಕರೀತಾರೆ. ವಾಯು ಅಂದರೆ ಉಸಿರಿನ ಚಲನೆ, ದೇಹದ ಚಲನೆ ಮತ್ತು ಒಳಗಿನ ಸಿಗ್ನಲ್ಗಳ ಚಲನೆ. ವೇದಗಳು ಫೋರ್ಸ್ ಮಾಡಿ ಕರೆಕ್ಟ್ ಮಾಡುವಂತ ಹೇಳಲ್ಲ, ಗಮನಿಸುವುದನ್ನೇ ಕಲಿಸುತ್ತವೆ. ಇಂಬ್ಯಾಲೆನ್ಸ್ ಅರ್ಥವಾದಾಗ ಪ್ಯಾನಿಕ್ ಕಡಿಮೆ ಆಗುತ್ತೆ. ಪ್ಯಾನಿಕ್ ಕಡಿಮೆ ಆದಾಗ ಚಲನೆ ನಿಧಾನವಾಗಿ ಸೆಟಲ್ ಆಗುತ್ತೆ. ಅದೇ ರೀತಿ ಬ್ಯಾಲೆನ್ಸ್ ನ್ಯಾಚುರಲಿ ಮರಳಿ ಬರುತ್ತೆ. ಎನರ್ಜಿ ಲೆವೆಲನ್ನು ಯಾವಾಗಲೂ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಅದೇ ಜೀವನ ಸ್ಮೂತಾಗಿ ನಡೆಯೋ ಕಾರಣ. ಈ ಕಾನ್ಸೆಪ್ಟ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಮಾಸ್ಟರ್ ಮೈಂಡ್ಗೆ ಸಬ್ಸ್ಕ್ರೈಬ್ ಮಾಡಿ.